ನ್ಯೂಸ್ 18 ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕೊಣ್ಣೂರ್, ಗದಗದ ಪ್ರತಿನಿಧಿ. ನಿಮಗೋಸ್ಕರ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ಸಹ ತರ್ತೇನೆ. ಅದರಲ್ಲೂ NSS ವಿದ್ಯಾರ್ಥಿಗಳು ಕೂಡ ಮಾನವೀಯತೆಯ ಮೆರೆಯುವಂತಹ ಕಾರ್ಯವನ್ನು ಮಾಡಿದ್ದಾರೆ. ಹೀಗಾಗಿ ಆ ಒಂದು ಸ್ಟೋರಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಅದರಲ್ಲೂ ಚಳಿಗಾಲ ಬಂತಂದರೆ ಸಾಕು, ಜನರು ಕೂಡ ರಾತ್ರಿ ನಡುಗುವಂತಹ ಪರಿಸ್ಥಿತಿ ಬಂದೊದಗುತ್ತೆ. ಹೀಗಾಗಿ ಸಾಕಷ್ಟು ನಿರ್ಗತಿಕರು ಕೂಡ ಹೊತ್ತುಕೊಳ್ಳೋಕ್ಕೆ ಹೊದಿಕೆ ಇಲ್ಲದೆ ಮೈ ಕೊರೆಯುವ ಚಳಿಯಲ್ಲೇ ಮಲಗಿರ್ತಾರೆ. ಅಂತಹ ನಿರ್ಗತಿಕರನ್ನು ಆಯ್ಕೆ ಮಾಡಿ NSS ಘಟಕದ ವಿದ್ಯಾರ್ಥಿಗಳು ಕೂಡ ಅವರಿಗೆ ಹೋಗಿ ಬ್ಲ್ಯಾಂಕೆಟ್ಸನ್ನು ಕೊಟ್ಟು ಬರುವಂಥ ಕಾರ್ಯವನ್ನು ಸಹಾಯಕ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಬೀದಿ ಬದಿಯಲ್ಲಿ ಕುಳಿತುಕೊಂಡು ಹಣ್ಣಿನ ವ್ಯಾಪಾರ ಮಾಡ್ತಕ್ಕಂತಹ, ತರಕಾರಿ ವ್ಯಾಪಾರ ಮಾಡ್ತಕ್ಕಂತಹ ವ್ಯಾಪಾರಸ್ಥರ ವೃದ್ಧರು ಏನಿದ್ದಾರೆ, ವೃದ್ಧ ಮಹಿಳೆಯರೇನಿದ್ದಾರೆ, ವೃದ್ಧರು ಏನಿದ್ದಾರೆ ಅಂಥವ್ರಿಗೂ ಕೂಡ ಹೋಗಿ ಬ್ಲ್ಯಾಂಕೆಟ್ಸ್ಗಳನ್ನು ಕೊಟ್ಟು ಮಾನವೀಯತೆಯ ಮೆರೆಯುವಂಥ ಕಾರ್ಯವನ್ನು ಈಗ ಗದಗದ NSS ಘಟಕದ ವಿದ್ಯಾರ್ಥಿಗಳು ಕೂಡ ಈಗ ಮಾಡ್ತಾಯಿದ್ದಾರೆ. ಇಂಥದ್ದೊಂದು ಕಾರ್ಯವನ್ನು ಮಾಡ್ತಕ್ಕಂಥದ್ದು ಗದಗ ನಗರದ ASS ಕಾಮರ್ಸ್ ಕಾಲೇಜಿನ NSS ಘಟಕದ ವಿದ್ಯಾರ್ಥಿಗಳು ಸುಮಾರು 30 ಜನರ ಒಂದು ಟೀಮನ್ನು ಮಾಡಿಕೊಂಡು ಸುಮಾರು 250ಕ್ಕೂ ಹೆಚ್ಚು ನಿರ್ಗತಿಕರಾಗಿರ್ಬೋದು ಮತ್ತು ಬೀದಿ ಬದಿಯ ವ್ಯಾಪಾರ ಮಾಡ್ತಕ್ಕಂತಹ ವೃದ್ಧ ಮಹಿಳೆಯರಾಗಿರ್ಬೋದು, ಬಸ್ ನಿಲ್ದಾಣದ ಬಳಿ ಬಸ್ಸನ್ನು ಮಿಸ್ ಮಾಡಿಕೊಂಡು ಬಸ್ ನಿಲ್ದಾಣದಲ್ಲೇ ಮಲಗಿರ್ತಕ್ಕಂಥವ್ರು, ಜೊತೆಗೆ ಬಸ್ ನಿಲ್ದಾಣದ ಬಳಿಯಲ್ಲೇ ಊರಿಗೆ ಹೋಗಲು ಕೂಡ ಚಳಿಯಲ್ಲೇ ಕುಳಿತಿರ್ತಕ್ಕಂತಹ ವೃದ್ಧ ಮಹಿಳೆಯರು ಸೇರಿದಂತೆ ಅನೇಕರಿಗೂ ಕೂಡ ಬ್ಲ್ಯಾಂಕೆಟ್ಸನ್ನು ಕೊಡುವಂಥ ಕಾರ್ಯಕ್ಕೆ ಈಗ ಮುಂದಾಗಿದ್ದಾರೆ. ಅಷ್ಟೇ ಅಲ್ಲದೆ ರೈಲ್ವೆ ನಿಲ್ದಾಣ ಆಗಿರ್ಬೋದು, ಬಸ್ ನಿಲ್ದಾಣ ಆಗಿರ್ಬೋದು, ಮಾರುಕಟ್ಟೆ ಆಗಿರ್ಬೋದು, ಪ್ರಮುಖ ಸರ್ಕಲ್ಗಳಿಗೆ ಹೋಗಿ ಒಂದು ಟೀಮ್ ಕೂಡ ಆ್ಯಕ್ಟಿವ್ ಆಗಿ ಕೆಲಸ ಮಾಡುವ ಮೂಲಕ ವೃದ್ಧರಿಗೆ ಆಗಿರ್ಬೋದು ಮತ್ತು ನಿರ್ಗತಿಕರು ಏನು ಮಲಗಿರ್ತಾರೆ ಅಂಥವ್ರಿಗೂ ಕೂಡ ಹೋಗಿ ಬ್ಲ್ಯಾಂಕೆಟ್ಸನ್ನು ಕೊಡುವ ಮೂಲಕ ಮಾನವೀಯತೆಯ ಮರೆಯುವಂತಹ ಕೆಲಸವನ್ನು ಮಾಡಿದ್ದಾರೆ. ಇದೇ ವಿಚಾರ ಸಂಬಂಧಪಟ್ಟಂಗೆ NSS ಘಟಕದ ವಿದ್ಯಾರ್ಥಿಗಳು ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದು ನಾನು ಕೇಳ್ಕೊಂಬರೋಣ ಬನ್ನಿ. ಇದೊಂದು ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆ ನಾವು ಕಾಲೇಜಿಂದ. ನಮ್ಮ ಸರ್ ಮತ್ತು ನಾವೆಲ್ಲ ವಾಲಂಟಿಯರ್ಸ್ ಸೇರಿ ಡಿಸ್ಕಷನ್ ಮಾಡಿ ಡಿಸೆಂಬರ್ ತಿಂಗಳೊಳಗೆ ಚಳಿ ಜಾಸ್ತಿ ಇರೋದ್ರಿಂದ ಮಾರ್ಕೆಟ್, ಬಸ್ ಸ್ಟ್ಯಾಂಡ್ ಮತ್ತು ಬೇರೆ ಬೇರೆ ಕಡೆಗೆಲ್ಲ ನಿರ್ಗತಿಕರು ಇರುವಲ್ಲಿ ಅವ್ರಿಗೆ ಹೋಗಿ ಬ್ಲ್ಯಾಂಕೆಟ್ ಡೊನೇಟ್ ಮಾಡೋಕೆ. ಇದು ಈಗಿನ ಯುವ ಪೀಳಿಗೆ ಅಂದರೆ ಅನೇಕ ದುಶ್ಚಟಗಳಿಗೆ ಒಳಗಾಗಿ ಹಾಳಾಗಕತ್ತಾರ. ಅಂಥವ್ರಿಗೆ ಇದೊಂದು ಮಾಡೆಲ್ ಅಂತ ಹೇಳ್ತೀವಿ. ನಾವೆಲ್ಲರೂ ಈ ಕಾರ್ಯಕ್ರಮ ನಡ್ಸೋಕೆ ಈ ಡಿಸೆಂಬರ್ ಕಾಲದಾಗ ಬಹಳಷ್ಟು ಚಳಿ ಇರೋದ್ರಿಂದ ಬಸ್ ಸ್ಟ್ಯಾಂಡಲ್ಲಿ ಆಯ್ತು ಇಲ್ಲ ರೋಡಲ್ಲಿ ಎಷ್ಟೋ ಅನಾಥ ಜನರು ಹಾಗೆ ಮಲ್ಕೊಂಡಿರ್ತಾರೆ. ಆದ್ರೆ ಅವ್ರಿಗೆ ಯಾರೂ ಕೇರ್ ಮಾಡೋ ಇರೋಂಗಿಲ್ಲ. ಈಗಲೂ ಯುವಕರು ಬರೀ ಫೋನ್ ಅಂತ ಅದರೊಳಗೆ ಮುಳುಗಿರ್ತಾರೆ ಹೊರತು ಅವ್ರನ್ನ ಹಿಂತಿರುಗೂ ನೋಡೋಂಗಿಲ್ಲ. ಹೀಗಾಗಿ ನಾವು NSS ವತಿಯಿಂದ ಈ ಕಾರ್ಯಕ್ರಮವನ್ನು ಕೈಗೊಂಡು ಅವ್ರಿಗೊಂದು ಸ್ವಲ್ಪ ಇದು ಬ್ಲ್ಯಾಂಕೆಟ್ಸ್ ಹೊಚ್ಚೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಕೈಗೊಂಡಿವಿ. ಇದೇ ವಿಚಾರ ಸಂಬಂಧಪಟ್ಟಂಗೆ ಅದು NSS ಘಟಕದ ಶಿಕ್ಷಕರಾಗಿರ್ತಕ್ಕಂಥ ಬಾಹುಬಲಿ ಜೈನರ್ ಅವರು ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ಕೇಳ್ಕೊಂಬರೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. ನಾವು ಗದಗಿನ ASS ವಾಣಿಜ್ಯ ಮಹಾವಿದ್ಯಾಲಯದ NSS ಘಟಕದಿಂದ ಇವತ್ತೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಮ್ಮ NSS ಹೇಳೋದು ಲೋಗೋ ಅಂದರೆ ನಾಟ್ ಮೀ ಬಟ್ ಯು ಅಂತ ಹೇಳಿ, ನನಗಲ್ಲ ನಿನಗಾಗಿ ಅಂಥೇಳಿ ಅಂತ ಒಂದು ಸೇವೆಯನ್ನು ಇವತ್ತು ನಾವು ಕೈಗೆತ್ತಿಕೊಂಡಿದ್ದೀವಿ. ಥಂಡಿಯಿಂದ ಬಳಲುವಂಥ ನಿರ್ಗತಿಕರಿಗೆ, ವಯಸ್ಸಾದಂಥ ಹಿರಿಯ ಜೀವಿಗಳಿಗೆ, ಅವರು ಮಲಗದಂಥ ಜಾಗದೊಳಗೆ, ಉದಾಹರಣೆ ರೈಲ್ವೆ ಸ್ಟೇಷನ್ ಇರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ಎಷ್ಟೋ ಜನ ಬಸ್ ತಪ್ಪಿಸ್ಕೊಂಡು ಚಳಿಯಿಂದ ಬಳಲಿರ್ತಾರ. ಅವರಿಗೆ ಆ ಜಾಗದೊಳಗೆ ಹೋಗಿ ನಾವು ಬ್ಲ್ಯಾಂಕೆಟನ್ನು ಕೊಡೋ ಮೂಲಕ ಒಂದು ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಿಜವಾಗಿ ನನಗೂ ಭಾಳಷ್ಟು ಖುಷಿಯಾಗಿದೆ. ಒಬ್ಬ ಮಾಸ್ಟರ್ ಆಗಿ ನನ್ನ ವಿದ್ಯಾರ್ಥಿಗಳು ಭಾಳಷ್ಟು ಖುಷಿಯಾಗಿದೆ. ಇವತ್ತಿನ ವಿದ್ಯಾರ್ಥಿಗಳಿಗೆ ಇಂಥ ಮಾನವೀಯ ಮೌಲ್ಯಗಳನ್ನು, ಗುಣ ಇರುವಂಥ ಕಾರ್ಯಗಳನ್ನು ನಾವು ವಿದ್ಯಾರ್ಥಿಗಳಿಗೆ ಕಲಿಸಿದ್ರೆ ಅವರು ಮುಂದೆ ಅವರು ಕೂಡ ಒಂದು ಒಳ್ಳೆಯ ಕೆಲಸನ ಹಮ್ಮಿಕೊಬೋದು ಅಂತ ಹೇಳಿ ಇವತ್ತೊಂದು ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ನನಗೆ ಸಹಕಾರ ಅಂತಂದ್ರೆ ನನ್ನ ಮ್ಯಾನೇಜ್ಮೆಂಟು, ನನ್ನ ಪ್ರಾಚಾರ್ಯರು, ನನ್ನೆಲ್ಲ ವಿದ್ಯಾರ್ಥಿಗಳು ಭಾಳಷ್ಟು ಸಹಕಾರ ನೀಡಿದ್ದಾರೆ. ಈ ಒಂದು ಕಾರ್ಯವನ್ನು ಮಾಡೋ ಉದ್ದೇಶ ಎಲ್ಲ ಯುವಕರು ಕೂಡ ಇಂಥ ಒಳ್ಳೆ ಕಾರ್ಯಗಳನ್ನು ಹಮ್ಮಿಕೋಬೇಕಂತ ಹೇಳಿ ಮಾಧ್ಯಮದ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿ ಹೇಳಿದ್ರಲ್ಲ ವೀಕ್ಷಕರೇ. NSS ವಿದ್ಯಾರ್ಥಿಗಳ ಮಾತನ್ನ, ಜೊತೆಗೆ ಶಿಕ್ಷಕರ ಮಾತನ್ನ. ರೈಲ್ವೆ ನಿಲ್ದಾಣದಲ್ಲಿ ಮಲಗಿರ್ತಕ್ಕಂತಹ ವೃದ್ಧನಿಗೆ ಹೋಗಿ ಬ್ಲ್ಯಾಂಕೆಟನ್ನು ನೀಡಿ ಆತನಿಗೆ ಕೂಡ ಚಳಿಯಿಂದ ಮೈ ಕೊರೆಯತಕ್ಕಂಥ ಚಳಿಯಿಂದ ಈಗ ಮುಕ್ತಿಯನ್ನು ನೀಡುವಂಥ ಕೆಲಸವನ್ನು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಕೂಡ ಮಾಡಿದ್ದಾರೆ. ಇದೇ ವಿಚಾರ ಸಂಬಂಧಪಟ್ಟಂಗೆ ಅಲ್ಲಿ ನಿರ್ಗತಿಕ ವೃದ್ಧ ಮಲಗಿದ್ದ ಆತ ಕೂಡ ಆತನಿಗೆ ಬ್ಲ್ಯಾಂಕೆಟ್ಸನ್ನು ಕೊಟ್ಟ ಮೇಲೆ ಆತ ಯಾವ ರೀತಿ ಖುಷಿಯನ್ನು ವ್ಯಕ್ತಪಡಿಸಿದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ನಾವು ದಿನಾಲು ರಾತ್ರಿ ಹೊತ್ತು ಥಂಡಿಯಲ್ಲಿ ಮಲಗುತ್ತಿದ್ವಿ. ಅವ್ರು ತಂದು ಕೊಟ್ಟಾರ ನಮ್ಗೆ ರಂಗರಿ, ಅವ್ರ ಪುಣ್ಯ ಬರಲಿ ಅಂತ ನಾವು ಬೇಡಿಕೊಂತೀವಿ. ಚಳಿ ಭಾಳ ಐತ್ರಿ ಸರ್, ಚಳಿ ಭಾಳ ಐತ್ರಿ. ಹಿಂಗೆ ಮಕ್ಕೊಳ್ತಿದ್ರಿ ಸರ್. ಟುವಾಲ್ ಇರ್ತಿದ್ರಿ, ಹಂಗೆ ಮಕ್ಕೊಂಡು ಬಿಡ್ತಿದ್ರಿ. ಇವತ್ತು ರಗ್ ಕೊಟ್ಟು ನೀವೇ ಕೊಟ್ಟಿರಿ ಸರ್. ರಗ್ಗನ ಬೆಚ್ಚಗೆ ಐತ್ರಿ ಸರ್. ಹಾಂ, ಬೆಚ್ಚಗೆ ಐತಿ ಸರ್. ಈಗ ಚಲೋ ತಂದು ಕೊಟ್ಟು ಚಲೋ ಆತ್ರಿ ನಮ್ಗೆ ರಗ್ಗ. ನಾರಾಯಣ ಇಷ್ಣುರಾವ್ ಬೇಂದ್ರೆ. ಎಸ್ ವೀಕ್ಷಕರೇ, ಕೇಳಿದ್ರಲ್ಲ
ವೃದ್ಧನ ಮಾತನ್ನು. ಯಾಕಂದರೆ ಮೈ ಕೊರಿಯುವಂತಹ ಚಳಿಯಲ್ಲಿ ನಡುಗುತ್ತಾ ಮಲಗಿದಂತಹ ಏನು ವೃದ್ಧರಾಗಿರ್ಬೋದು, ನಿರ್ಗತಿಕರಾಗಿರ್ಬೋದು, ವ್ಯಾಪಾರಸ್ಥರಾಗಿರ್ಬೋದು, ಬಹುತೇಕ ಜನರಿಗೂ ಕೂಡ ಈಗ ಮೈ ಕೊರಿಯುವಂಥ ಚಳಿಯಿಂದ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರು. ಹೀಗಾಗಿ ಅಂಥವ್ರಿಗೆ ಆಯ್ಕೆ ಮಾಡಿಕೊಂಡು ಹೋಗಿ ಅವರಿಗೆ ಬ್ಲ್ಯಾಂಕೆಟ್ಸನ್ನು ಕೊಡುವ ಮೂಲಕ, ಅವರಿಗೆ ಹೊದಿಕೆಗಳನ್ನು ಕೊಡುವ ಮೂಲಕ ಆ ಥಂಡಿಯಿಂದ, ಇನ್ನು ಚಳಿಯಿಂದ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರು. ಆ ಸಮಸ್ಯೆಗೆ ಸ್ವಲ್ಪ ಮಟ್ಟಿಗೆ ಮುಕ್ತಿಯನ್ನು ಕೊಡುವಂಥ ಕೆಲಸವನ್ನು ಈ NSS ಘಟಕದ ವಿದ್ಯಾರ್ಥಿಗಳು ಕೂಡ ಮಾಡಿದ್ದಾರೆ. ಇಂತಹ ಒಂದು ಕಾರ್ಯಕ್ಕೆ ಸಾಕಷ್ಟು ಜನರು ಕೂಡ ಶ್ಲಾಘನೀಯವನ್ನು ವ್ಯಕ್ತಪಡಿಸುವಂಥ ಕಾರ್ಯವನ್ನು ಈಗ NSS ಘಟಕದ ವಿದ್ಯಾರ್ಥಿಗಳು ಕೂಡ ಮಾಡಿದ್ದಾರೆ. ಇದೇ ರೀತಿಯೂ ಕೂಡ ಯುವ ಪಡೆ ಏನು ವೃದ್ಧರಿಗಾಗಿರ್ಬೋದು, ನಿರ್ಗತಿಕರಾಗಿರ್ಬೋದು ಸಾಕಷ್ಟು ಸಹಾಯ ಮಾಡುವಂಥ ಕಾರ್ಯವನ್ನು ಮಾಡಬೇಕು ಅನ್ನೋದು ನಮ್ಮ ಆಶಯವಾಗಿದೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ.